ಪ್ರತಿದಿನ ನೀವು ಹೊಸದಾಗಿ ಒದಗಿಸ್ತಾನೆ. ಪ್ರತಿದಿನ ನಮಗೆ ಹೊಸದಾಗಿ ಬರ್ತಾ ಇದೆ. ಸಂಜೆ ದುಃಖವೆಂಬುದು ಬಂದು ನಮ್ಮ ಬಳಿಲಿ ಇಳುಕೊಂಡರು, ಮುಂಜಾನೆ ಹರ್ಷಧ್ವನಿಗೆಯು. ಹೌದಲ್ವಾ? ಅದೇ ಅಲ್ವಾ ಇಲ್ಲಿ ಹೇಳೋದು ಭಕ್ತನು. ಸಂಜೆ ದುಃಖವೆಂಬುದು ಬಂದು ನಮ್ಮ ಬಳಿಲಿ ಸ್ಟೇ ಮಾಡುತ್ತಂತೆ, ರೆಸ್ಟ್ ಮಾಡುತ್ತಂತೆ. ದುಃಖ ಬಂದು ನಮ್ಮ ಬಳಿಲಿ ಯಾಕೆ ಸ್ಟೇ ಮಾಡುತ್ತೆ? ದೇವ್ರನ್ನ ಒಂದು ಕ್ಷಣ ನಾವು ಮರೆತಾ ಹಾಗೆ ಜೀವಿಸುವಾಗೆ ಮರೆತು ಜೀವಿಸುವ ಪರಿಸ್ಥಿತಿ ಬಂದಾಗ ದುಃಖವು ನಮ್ಮ ಬಳಿಗೆ ಬಂದು ಇಳ್ಕೊಳ್ತೀವಿ. ಮುಂಜಾನೆ ಎದ್ದು ಯೇಸು ಕ್ರಿಸ್ತನ ಹಾಗೆ ಮೊಬ್ಬಿರುವಾಗಲೇ 4 ಗಂಟೆ 5 ಗಂಟೆಗೆ ಮೊಣಕಾಲು ಹಾಕಿ ದೇವರ ಸಾನ್ನಿಧ್ಯವನ್ನು ಬೇಡುವಾಗ, ದುಃಖ ಬಂದಾಗ ವೇದನೆ ಬಂದಾಗ ಪ್ರೇರೆ ಮನುಷ್ಯನನ್ನು ಆಶ್ರಯಿಸಬಾರ್ದು ಪ್ರೇರೆ. ದಾವೀದ ಹೇಳ್ತಾನೆ, ನನಗೆ ಒದಗಿದ ಕಷ್ಟದಲ್ಲಿ ನಿನ್ನ ಬಳಿಯಲ್ಲಿ ನಾನು ಮೊರೆ ಇಡುತ್ತೇನೆ ದೇವರೇ. ನನಗೆ ಸಂಕಟವು ಬಂದಾಗ ಯೆಹೋವನೇ ನಿನ್ನನ್ನೇ ನೋಡುತ್ತೇನೆ. ದೇವರ ಬಳಿ ನಾವು ಮುಂಜಾನೆ ಪ್ರಾರ್ಥನೆ ಮಾಡುವಾಗ ಹರ್ಷಾನಂದ ದೇವರು ಉಂಟು ಮಾಡ್ತಾನೆ. ಓಕೆನಾ? ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೇ ದಿನವನ್ನು ವಿಶ್ರಮಿಸಿಕೊಂಡು ಅದು ಪರಿಶುದ್ಧವೆಂದು ಎಣಿಸಿದನು. ಇದೇ ಭೂಮಿ ಆಕಾಶಗಳ ನಿರ್ಮಾಣ ಚರಿತ್ರೆ. ಭೂಮಿ ಆಕಾಶಗಳ ನಿರ್ಮಾಣದ ಚರಿತ್ರೆ ಹೇಗೆ? ದೇವರು, ನಾವು ನೋಡಿದ್ದೇವೆ ಪ್ರೇರೆ, ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 3-4 ನೋಡುವಾಗ ದೇವರು ಬಾಯಿ ಮಾತಿನಿಂದ ಹೇಗೆ, ಒಂದು ಸಾರಿ ನೋಡ್ಕೊಳ್ಳೋಣ. ಸೃಷ್ಟಿಕ್ರಮ ಹೇಗಾಯಿತು ಅಂತ ಒಂದು ಸಾರಿ ನೋಡ್ಕೊಳ್ಳೋಣ. ಸೈಂಟಿಸ್ಟ್ಗಳು ಹೇಳುವಂಥ ಮಾತೇನು ಗೊತ್ತಾ ಪ್ರೇರೆ? ನಾಸಾ ವಿಜ್ಞಾನಿಗಳು ಹೇಳುವಂಥ ಮಾತೇನೆಂದರೆ, ಹೇಳಿರುವಂಥ ಮಾತೇನೆಂದರೆ, ಒಂದು ದೊಡ್ಡ ಸ್ಫೋಟಕ ಉಂಟಾಯಿತು. ಓಕೆನಾ? ಒಂದು ದೊಡ್ಡ ಸ್ಫೋಟಕ ಉಂಟಾಯಿತು. ಆ ಸ್ಫೋಟಕ ಆದಾಗ ಭೂಮಿ ಆಕಾಶಗಳು ಉಂಟಾಯಿತು. ಸೂರ್ಯ ಚಂದ್ರ ನಕ್ಷತ್ರಗಳು ನೆರಡೆ ಹೋಗಿ ಸೇರಿಕೊಂಡು ಅನ್ನುವಂಥ ಆಲೋಚನೆಯಿಂದ ಅವ್ರು ಹೇಳ್ತಾ ಇದ್ರು ಸ್ಫೋಟಕ ಇದಂತೆ. ಸ್ಫೋಟಕ ಪಾಪ ಅವ್ರಿಗೆ ಸ್ಫೋಟಕ ಥರನೇ ಕಾಣಿಸುತ್ತೆ. ಯಾಕಂದರೆ ದೇವರ ಮಾತು, ದೇವರ ಸ್ವರ ಈ ಥರ, ಅದು ಗರ್ಜನೆ ಪ್ರೇರೆ ಅದು. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ, ಲೋಕಗಳು ಅಂದರೆ ಇಹಲೋಕ, ಪರಲೋಕ, ಪರದೇಶಿ 3 ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾದದಲ್ಲವೆಂದು ಗ್ರಹಿಸುತ್ತೇವೆ. ದೃಶ್ಯ ವಸ್ತುಗಳಿಂದ ಅಂದರೆ ಇನ್ನೊಂದು ಭೂಮಿ ಆಕಾಶ ಇದೇ ಥರ ಇರುವಂಥದ್ದು, ಅಲ್ಲಿರುವಂಥ ಸಾಮಾನುಗಳನ್ನ ತಗೊಬಂದು ಇಲ್ಲಿ ಅಟ್ಯಾಚ್ ಮಾಡುವಂಥದ್ದು ಆ ಥರ ಅಲ್ಲ. ದೃಶ್ಯ ವಸ್ತುಗಳಿಂದಲ್ಲ, ಏನಂತ ಬರೆಯಲ್ಪಟ್ಟಿದೆ ಅಲ್ಲಿ?